ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಲಾಗುಗೆ ಸ್ವಾಗತ. ಡೇ 2 ನಮ್ಮ ಒಂದು ಮೆಗಾ ಮಾನ್ಸೂನ್ ಮಹಾರಾಷ್ಟ್ರ ಒಂದು ಟ್ರಿಪ್ನ ಡೇ 2 ಇವತ್ತು. ಸೊ ಇವತ್ತಿಂದ ನಮ್ಮ ಒಂದು ಟ್ರಿಪ್ಪು ಅಡ್ವೆಂಚರ್ ಸ್ಟಾರ್ಟ್ ಆಗ್ತಿದೆ. ಎಲ್ಲರಿಗೂ ಟಿಫನೆಲ್ಲ ಆಯಿತು. ಟಿಫನೆಲ್ಲ ಆದಮೇಲೆ ನಾವು ಸ್ಟೇ ಮಾಡಿದಂಥ ಜಾಗ ಇದು. ಸೊ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ರೆಸಾರ್ಟ್ ಥರ ಕಟ್ಟೋರೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಡೆ ಇದೆ. ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇವತ್ತು ನಾವು ಬೆಳಗ್ಗೆನೇ ಎತ್ತಿ ಫಸ್ಟು ವಾಟರ್ ಪಾರ್ಕ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಟಿಫನೆಲ್ಲ ಆಯಿತು, ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಈಗ ವಾಟರ್ ಫಾಲ್ಸ್ ಸ್ಟಾರ್ಟ್. ಸೊ ನೋಡಿ, ಸಹ್ಯಾದ್ರಿ ರೇಂಜು ಅಲ್ಲ ಅಂದರೆ ಮಾನ್ಸೂನ್ ಮಹಾರಾಷ್ಟ್ರದ ಒಂದು ನೋಟ. ಅದ್ಭುತ ರೋಡ್ಗಳು, ಗುಡ್ಡಗಳು. ಇಲ್ಲೇನು ಅಂದರೆ ಎಲ್ಲ ಕಡೆ ಹಸಿರು. ಏನಕ್ಕೆ ಅಂದರೆ ಮೇಲ್ಗಡೆ ಮಾತ್ರ ಹಸಿರು ಅಷ್ಟೇ. ಎಲ್ಲ ನೋಡಿ, ಎಲ್ಲ ಸೀನಿಕ್ ರೋಡ್ಸು ನೆಕ್ಸ್ಟ್ ಲೆವೆಲ್. ನೋಡಿ ನೋಡಿ ಫಾಲ್ಸು ಮೇಲ್ಗಡೆ ರೈಟಲ್ಲಿ. ಓಹೋ, ಇಲ್ಲಿ ಹೋಯ್ತಾ ಇದ್ರೆ ಎಷ್ಟು ಬೇಕಾದ್ರೆ ಫಾಲ್ಸ್ ಕಾಣಿಸುತ್ತೆ ನೋಡಿ ಬೈ. ಇದೇ ಬೈ ಕಾಲು ರಿವರ್ದು ಡ್ಯಾಮ್ ಮುಂದೆಗಡೆ ಕಾಣಿಸ್ತಾ ಇರೋದು ಅದೇ ನೀರೇ ಬರೋದು ಅದು. ಸೂಪರ್. ಸೊ ನೋಡಿ ಕಾಲು ಮಲ್ಸೇಜ್ ಘಾಟ್ ರೋಡ್ ಮತ್ತು ಇದು ಕಾಲು ವಾಟರ್ ಫಾಲ್ಸ್ ಟಾಪ್ಗೆ ಹೋಗೋದು. ಸೊ ಏನು ಕೆಳಗಡೆ ಅದಲ್ಲ, ಇದು ಒಳ್ಳೆಡೆ ಟಾಪ್ಗೆ ಹೋಗೋದು. ಫುಲ್ ಒಳ್ಳೆ ಟೂರಿಸಮ್ ಆಗ್ಬಿಟ್ಟಿದೆ. ನಾನು ಒಂದು ಟೈಮಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿ ಬೈಕಲ್ಲಿ ಇವೆಲ್ಲ ಜನನೇ ಇರಲಿಲ್ಲ. ಇಲ್ಲಿ ಏನು ಯಾರಿಗೂ ಗೊತ್ತೇ ಇರಲಿಲ್ಲ ಪ್ಲೇಸಸ್ಗಳಾಗಲಿ. ಮತ್ತು ಇಲ್ಲಿನ ಲೋಕಲ್ ಅವ್ರಿಗೆ ಗೊತ್ತಿತ್ತು. ಸೊ ಇದು ಏನು ನೀರು ಬರ್ತಾ ಇದೆಯಲ್ಲ, ಈ ಡ್ಯಾಮ್ ನೀರೇ ಕಾಲು ವಾಟರ್ ಫಾಲ್ಸ್ ಆಗಿ ಬೀಳೋದು. ಎಷ್ಟು ಹೆವಿ ಇದೆ ನೀರು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಫುಲ್ಲು ನೀರಿದೆ. ಓ ಮೈ ಗಾಡ್, ಫುಲ್ಲು ನೀರಿದೆ. ಇಲ್ಲೇ ಒಂದು ಹಿಡನ್ ಸ್ಪಾಟ್ ಇರೋದು, ಹೋಗ್ತೀವಿ ಅಲ್ಗೂ ನಾವು. ಸೊ ನಮ್ಮ ಒಂದು ಜಟಾಯು ಟೀಮ್ನ ಕರ್ಕೊಂಡು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಹೋಗೋ ರೂಟು ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗು. ಈ ಕಡೆ ಡ್ಯಾಮ್ ಇದೆ, ಇಲ್ಲಿ ನೋಡಿದ್ರೆ ಫುಲ್ಲು ಫಾಗು, ಇದು ಕವರ್ ಆಗೋಯ್ತು. ಸೊ ಇಲ್ಲಿ ಮುಂದೆ ಡೌನಲ್ಲೇ ಇರೋದು ಕಾಲು ವಾಟರ್ ಫಾಲ್ಸು. ಏನು ಗೊತ್ತಾಗಲ್ಲ. ಇದೊಂದು 5 ಕಿಲೋಮೀಟರ್ ಸ್ಟ್ರೆಚ್ಚು. ನಾನು 2018 ಫಸ್ಟ್ ಬಂದಾಗಿಂದ ಅವಾಗಿಂದ ಹಿಂಗೆ ಐತೆ ರೋಡಿದ್ದು ಫುಲ್ಲು. ನೋಡಿ, ಓ ಮೈ ಗಾಡ್, ಇಲ್ಲಿ ಯಾರೇ ನಿಂತವ್ರೆ ಅಂತಲೇ ಗೊತ್ತಾಗಲ್ಲ. ಒಟ್ಟು ಅಲ್ಲಲ್ಲೇ ಗಾಡಿಗಳು ಹಾಕೊಂಡು ನಿಂತವ್ರೆ. ಹೌದೌದು ಹೌದು. ಇಲ್ಲೆಲ್ಲ ವೆಹಿಕಲೆಲ್ಲ ಪಾರ್ಕ್ ಮಾಡಿ ಸೊ ಅಲ್ಲಿಗೆ ಕಾಲು ವಾಟರ್ ಫಾಲ್ ಟಾಪ್ಗೆ ಟ್ರಕ್ ಮಾಡಬೇಕು. ಇನ್ನೊಂದು ಹಿಡನ್ ಸ್ಪಾಟ್ಗೆ ಹೋಗ್ತೀವಿ, ನೋಡ್ತಾ ಇರಿ. ಸೊ ಜಾಗ ಮಾತ್ರ ಹೇಳಲ್ವಾ, ಅದ್ಭುತವಾಗಿದೆ. ಎಷ್ಟು ಫಾಲ್ಸ್ ನೋಡಿ, ಅಲ್ಲೂ ಫಾಲ್ಸ್ ಕಾಣಿಸ್ತಾ ಇದೆ. ಒಂಥರ ಒನ್ ಟೈಮಲ್ಲಿ ನಾವು ಈ ಜಾಗಕ್ಕೆ ಬಂದಾಗ ಇದು ಬ್ರಿಡ್ಜೇ ಇರಲಿಲ್ಲ, ವಾಟರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೋ ಬೈಕಲ್ಲಿ. ಸೊ ಈಗ ಸೋಷಿಯಲ್ ಮೀಡಿಯಾ ಫೇಮಸ್ ಆದಮೇಲೆ ಮತ್ತು ವೈರಲ್ ಆದಮೇಲೆ ಎಲ್ಲ ಜಾಗನೂ ಕ್ರೌಡು. ಬಟ್ ಒಂದು ಕಡೆ ಬೆನಿಫಿಟ್ ಇದೆ, ಬಿಸ್ನೆಸ್ ಆಗುತ್ತೆ. ಬಟ್ ಆದರೆ ಜಾಗನೂ ಹಾಳಾಗುತ್ತೆ. ಇದನ್ನು ಹೆಂಗೆ ಅವಾಯ್ಡ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಸೂಪರ್ ಫುಲ್ಲು. ನಾವಿಲ್ಲಿ ಬಂದಾಗ ಬೈಕಲ್ಲಿ ಬಂದಿದ್ದು. ಸೊ ಟೋಟಲಾಗಿ ಇದು 7ನೇ ಸಲ ಬರ್ತಾ ಇರೋದು ಇದೇ ಜಾಗಕ್ಕೆ. ಸೊ ಬಂದಾಗೆಲ್ಲನೂ ಟ್ರೆಕ್ ಫುಲ್ ಮಾಡಿದ್ದೀನಿ. ಇದು ಕಾಲು ವಾಟರ್ ಫಾಲ್ಸ್ ಟಾಪು. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಹಳೆಯ ದೇವಸ್ಥಾನ. ಬಂದಮೇಲೆ ಬರೋಣ. ಓ ಮೈ ಗಾಡ್, ವೆದರ್ ನೋಡಿ ಹೆಂಗಿದೆ. ನಿಜವಾಗ್ಲೂ ಒಂದು ಕಡೆ ಖುಷಿ ಆಗ್ತಿದೆ, ಇನ್ನೊಂದು ಕಡೆ ಬೇಜಾರಾಗ್ತಿದೆ. ಯಾಕೆಂದರೆ ನಾವು ಬಂದಾಗ ಇಲ್ಲೆಲ್ಲ ಇಷ್ಟ ಜನನೇ ಇರಲಿಲ್ಲ. ಅಂದರೆ ಅವಾಗ ಏನು ಫೇಮಸ್ ಆಗಿರಲಿಲ್ಲ. ನೋಡಿ ಈಗ ಹೆಂಗಿದ್ದಾರೆ ಜನ. ಓ ಮೈ ಗಾಡ್, ಜನ ಗುರು ನೋಡಿ. ಯಪ್ಪ, ಏನೋ ಮಾಡೋಕ್ಕಾಗಲ್ಲ, ಅಲ್ಲಿ ಎಲ್ಲ ಎಫೆಕ್ಟ್. ಮೈ ಗಾಡ್ ನೋಡಿ, ಜನ ಫುಲ್ಲು. ಕಾಲು ವಾಟರ್ ಫಾಲ್ಸ್ ಅಂತೂ ಕಿತ್ಕೊಂಡು ಬರ್ತಾ ಇದೆ ನೀರು. ತೋರಿಸ್ತೀನಿ ನೋಡಿ ನಾನು ಸ್ವಲ್ಪ ಹೊತ್ತಲ್ಲೇ. ಒಂದು ಟೈಮಲ್ಲಿ ಏನೂ ಇರಲಿಲ್ಲ, ಇಲ್ಲಿ ಅಂಗಡಿನೇ ಇರಲಿಲ್ಲ. ಅದು ಇಲ್ಲಿ ಗುಡಿಸ್ಲಾಕ್ಬಿಡೋರು. ಇಲ್ಲಿ ಕ್ಯಾಂಪಿಂಗು ಮಾಡಿಸ್ತಾರೆ ಮಳೆ ಕಡಿಮೆ ಆದಮೇಲೆ. ಸೂಪರ್ ನೋಡಿ. ಕಾಲು ವಾಟರ್ ಫಾಲ್ಸ್ನ ಕೆಳಗಡೆಯಿಂದ ಟ್ರೆಕ್ ಮಾಡ್ಕೊಂಡ್ಬಂದರೆ ಅಲ್ಲಿ ಬಂದು ಇಲ್ಲಿ ನೋಡಿ, ಇಲ್ಲಿ ಒಂದು ಇಲ್ಲಿ ನೋಡಿ, ಇಲ್ಲಿ ವಾಟರ್ ಕ್ರಾಸಿಂಗ್ ಮಾಡಬೇಕು. ಅಲ್ಲೊಂದು ವಾಟರ್ ಕ್ರಾಸಿಂಗ್ ಇರುತ್ತೆ, ಅಲ್ಲಿ ಮಾಡಿ. ಸೊ ಇಲ್ಲಿ ಬಂದರೆ ಇಲ್ಲಿಂದ ನಿಮಗೆ ಕೆಳಗಡೆಯಿಂದ ನೀವು ಅಂದರೆ 4 ಸ್ಟೆಪ್ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಇದೊಂದು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು. ಸೊ ಟೋಟಲ್ 4 ಸ್ಟೆಪ್ಪು ಕಾಣಿಸುತ್ತೆ ಕೆಳಗಡೆಯಿಂದ ಬಂದರೆ. ಸೊ ಕೆಳಗಡೆ ನೋಡಿ ಟಾಪ್ ವ್ಯೂ. ಓ ಮೈ ಗಾಡ್, ಸೆಕ್ಸಿ ನೋಡಿ. ಫುಲ್ಲು ಫಾಗ್ ಬರ್ತಾ ಇದೆ. ಒಂದು ಕಡೆ ಅದು ಫಾಗ್ ಅಲ್ಲ, ಅದು ಆ್ಯಕ್ಚುಲಿ ವಾಟ್ರದ್ದು ಸ್ಪ್ರಿಂಕರ್ ಅಷ್ಟು ಫೋರ್ಸಾಗಿ ಬೀಳ್ತಾ ಇರೋದು. ಅದ್ಭುತ, ಏನು ಹೇಳೋದು ನೋಡಿ. ಫುಲ್ಲು ಜನ, ಫುಲ್ಲು ಮಳೆ. ಎಲ್ಲ ಕೂತಿದ್ರು ನೆಮ್ಮದಿಗೆ. ಬಂತು ಮಳೆ, ಎಲ್ಲ ಓಡಿಸ್ಬಿಡ್ತು. ಸೂಪರ್. 5 ನಿಮಿಷ ಫ್ರೀ ಕೊಟ್ಟಿತ್ತು ಅಷ್ಟೇ, ಕೂತ್ಕೊಂಡು ಫೋಟೋ ಗಿಡ ತೊಗೊಳ್ಳಿ ಅಂತ. ಫುಲ್ಲು ನಾವು ಛತ್ರಿ ತಂದುಕೊಂಡಿರೋದಕ್ಕೆ ಮತ್ತು ನಾವೆಲ್ಲ ಫುಲ್ಲು ರೆಡಿ ಆಗಿದ್ದೀವಿ, ಪ್ರಿಪೇರ್ ಆಗಿದ್ದೀವಿ. ಎಂಥ ಮಳೆ ಬಂದ್ರೂ. ಯಾಕಂದರೆ ನಮಗೆ ಇದೆಲ್ಲ ಹೊಸ ಅನುಭವನೆಲ್ಲ. ಫುಲ್ಲು ರೆಡಿ, ಜಾಲಿ.
ಸೊ ಕಾಲು ವಾಟರ್ ಫಾಲ್ಸ್ನ ಟಾಪ್ ವ್ಯೂ ನೋಡ್ಕೊಂಡು ಈಗ ನಮ್ಮ ಒಂದು ಟೀಮ್ನೆಲ್ಲ ಕರ್ಕೊಂಡು ವಾಪಸ್ಸು ಪಾರ್ಕಿಂಗ್ ಲೊಕೇಶನ್ ಬಂದ್ವಿ. ಸೊ ನೋಡಿ ಇಲ್ಲಿ ಎಷ್ಟು ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ, ನಿಮ್ಗೆ ನೋಡೋಕೆ ಕಾಣಿಸ್ತಾ ಇದೆ ಮೇಲ್ಗಡೆ ಗುಡ್ಡಗಳು ಫಾಲ್ಸ್ಗಳೆಲ್ಲ. ಸೊ ಅದೇ ನಮ್ಮ ಟ್ರಾವೆಲರ್ಸ್ ಅಲ್ಲ, ಟ್ರಾವೆಲರ್ಸ್ ಅಂದರೆ ಅವ್ರಿಗೆ ನೇಚರ್ ಬಗ್ಗೆ ಕಾಳಜಿ ಇರುತ್ತೆ. ಸೊ ಇಲ್ಲೆಲ್ಲ ಏನು ಗಲೀಜು ಮಾಡಿದಾರಲ್ಲ ಇವರೆಲ್ಲ ಟೂರಿಸ್ಟ್ಗಳು. ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ತಿನ್ಕೊಂಡು ಹಂಗೆ ಬಿಸಾಕಿ ಇದು ಬರೀ ಇದು ಒಂದೇ ಅಲ್ಲ, ಇನ್ನೂ ನಾನು ಮಹಾರಾಷ್ಟ್ರ ಸೀರೀಸಲ್ಲಿ ಎಷ್ಟು, ಯಾಕಂದರೆ ಮತ್ತು ಇಲ್ಲಿ ಗೋರ್ಮೆಂಟ್ ಆಗಲಿ ತಲೆನೇ ಕೆಡಿಸ್ಕೊಳ್ಳಲ್ಲ ಈ ಥರ ನೇಚರ್ ಕಾನ್ಸೆಪ್ಟ್ಗೆ. ಏನೂ ಇಲ್ಲ, ತಾವು ಬರೀ ಟಿಕೆಟ್ ತೊಗೊ ಹೊರಗಡೆ ಹೋಗಿ ಯಾರು ಬೇಕಾದ್ರೂ ಹೋಗಿ ಅಂತ. ಸೊ ನಿಜವಾಗ್ಲೂ ನೋಡಿದ್ರೆ ಬೇಜಾರಾಗುತ್ತೆ, ಇಷ್ಟು ಅದ್ಭುತವಾಗಿರೋ ಜಾಗಗಳನ್ನ ಹೆಂಗೆ ಬಿಸಾಕಿದ್ದಾರೆ ನೋಡಿ. ಇಲ್ಲಿ ಲೋಕಲ್ ಅವ್ರಿಗಂತೂ ಅವ್ರಿಗೇನು ಗೊತ್ತಾಗಲ್ಲ, ಅವ್ರಿಗೇನು ಇಲ್ಲಿ ದುಡ್ಡು ಬಂದರೆ ಸಾಕು ಆರಾಮಾಗಿರ್ತಾರೆ. ಬಟ್ ಇಲ್ಲಿ ನೋಡಿ ಇದು ಮಾಡೋದು ಟ್ರಾವೆಲರ್ಸು, ಎಲ್ಲ ಟೂರಿಸ್ಟ್ ಅವರು, ಟ್ರಾವೆಲರ್ಸ್ ಅಲ್ಲ. ಈಗ ಒಂದು ಹಿಡನ್ ಸ್ಪಾಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಅದು. ಸೊ ಅದನ್ನೇ ನಮ್ಮ ಎಕ್ಸ್ಪೀರಿಯನ್ಸ್ನೇ ನಮ್ಮ ಒಂದು ಟೀಮ್ಗೆ ಮಾಡೋಣ ಅಂತ. ಒಂದು ಆಫ್ ರೋಡ್ ಇರುತ್ತೆ, ಗಾಡಿ ವೆಯ್ಟ್ ಮಾಡ್ತಾ ಇದೀವಿ. ನೋಡಿ ಪಾಪ ಆಫ್ ರೋಡ್ ಮಾಡೋಕ್ಕೆ ನಮ್ಮ ಶಿಷ್ಯ ಇಲ್ಲ ಜಾಗ ಮಾಡ್ಕೊಡ್ತಾವನೆ. ನೋಡ್ರೆ ಕಾರಲ್ಲಿ ಬೇಡ, ಬಂದಿರ್ತದೆ ಈಚೆ ಬಂದ್ಬಿಡಿ, ಗಾಡಿ ಬೇಡ, ಈಗ ಹತ್ರ ಇರೋದು ನಡ್ಕೊಂಡು ಇದು ನೋಡ್ಕೊಂಡು ಹಿಂಗೆ ಇದೆ. ಮಳೆ ಬಂದರೆ ಬೇಕಾದ್ರೆ ಹೋಗೋಣ. ಗ್ಲಾಸ್ ಹಾಕೊಳ್ಳಿ. ಕೊನೆಗೂ ನೋಡಿ ಫುಲ್ಲು ಸ್ಲಶು ಆಫ್ ರೋಡ್ ಮಾಡ್ಕೊಡೋದು. ಸೂಪರ್. ಸಿಗಾಕೋತೀರ ಪಕ್ಕ, ಸ್ಲೋ ಮಾಡಂಗೆ ಇಲ್ಲ, ಒಂದೇ ಪೆನ್ಸಲ್ ಬರಬೇಕು. ಸ್ಪೀಡಾಗಿ ಬನ್ನಿ. ರಜತ್ ಬರಬೇಕು, ಮೂವ್ ಮಾಡ್ಕೊಂಡು ರೆಡಿ ಇರಬೇಕು. ಏನು ಆಗಲ್ಲ ಬ್ರೋ. ಹೋಗಿ 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 ಆಫ್ ರೋಡ್ ಮಾಡ್ಕೊಂಡು ಬರ್ಬೇಕಾರೆ ಹಿಂಗೆ ನೋಡಿ ಇಲ್ಲೊಂದು ರಿವರ್ಸ್ ವಾಟರ್ಫಾಲ್ ಇದಾನೆ ಬೈ, ಒಂಚೂರು ಬಿಡ್ಬೇಕಾರೆ ಸೂಪರ್ ಫುಲ್ಲು. ಬರ್ಲೇ ಕಮಾನ್ ಆವಯ್ಯ ಈ ಕಡೆನೆ. ಫೈನಲಿ ಆ ಜಾಗ ಬಂದಿದೀವಿ. ಗಾಳಿ ಅಂತೂ ಕಾರ್ನ ತಳ್ತೈತೆ, ಅಲ್ಲಾಡ್ಸಿಟ್ಟು ಕಾರ್ ಅಲ್ಲಾಡ್ತೈತೆ. ಎಲ್ಲ ಗಾಡಿ ಮೇಲೆ ಇಟ್ಕೊಳ್ಳಿ. ಬರ್ಲಿ ಇದಾಲ ಬನ್ನಿ. ಇದಾಲೆ ಬನ್ನಿ. ಸೊ ಈ ಜಾಗ ಏನಕ್ಕೆ ತೋರಿಸ್ತೀನಿ, ಕ್ಲಿಪ್ಪಲ್ಲಿ ಹಾಕ್ತೀನಿ. ಈ ಜಾಗಕ್ಕೆ ನಾವು ಬಂದಿರೋದು ನಮ್ಮ ಒಂದು ಟೀಮ್ ಜಟಾಯಿನ. ಸೊ ಒನ್ ಆಫ್ ದ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು. ಯಾರಿಗೂ ನಾವು ಇದನ್ನ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ರಿಸ್ಕ್ ಇದೆ ಬರೋಕ್ಕಾಗಲ್ಲ. ಜಾಗ ನೋಡಿ ಏನು ವ್ಯೂ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಹಿಂಗೇನು ಕಾಣಿಸೋದು. ಗಾಳಿ ಫೋಟೋ ಅದು ತುಂಬ ಡ್ರೋನ್ ಆಡ್ಸೋಕ್ಕಾಗಲ್ಲ, ತುಂಬ ಗಾಳಿ ಇದೆ, ಕಳೆದೋಗ್ಬಿಡುತ್ತೆ ಅಂದ್ಬಿಟ್ಟು ಇದು ಮಾಡ್ತಾ ಇದೀವಿ. ನೀವು ಅಲ್ಲಿದ್ದೀರಾಗಲೇ. ಓ ಮೈ ಗಾಡ್, ಹುಷಾರು, ಗಾಳಿ ಇದೆ. ಹೆಂಗಿದೆ? ಸಾಕು. ಲಾಸ್ಟ್ ಟೈಮ್ 2 ಗಾಡಿ ಬಂದಿತ್ತು, ಈಗ 3 ಗಾಡಿ ಪ್ಲಸ್ ಅಲ್ಲಿ 2 ಗಾಡಿ ನಿಲ್ಸಿದೆ, ಯಾಕಂದ್ರೆ ಅದು ಆಫ್ ರೋಡ್ ಬರೋಕ್ಕಾಗಲ್ಲ ಅಂತ. ಸೊ ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ಜಾಗಕ್ಕೆ ನಮ್ಮ ಕರ್ನಾಟಕ ಗಾಡಿ
ಮಾತ್ರ ಬಂದಿರೋದು, ಇವಾಗ ಹೇಳ್ತಾ ಇರೋದು. ಸೊ ನಮ್ಮ 3 ಗಾಡಿ ಮಿಕ್ಕಿದೆಲ್ಲ ಪಾರ್ಕ್ ಮಾಡಿದ್ದೀವಿ. ಇದೇ ಒಂದು ವಿಶೇಷತೆ. ನಿಮ್ಗೆ ಇದೇನು ಕಾಣಿಸ್ತಾ ಇದೆಯಲ್ಲ ಗಾಡಿ ಜಸ್ಟ್ ಇದು ಗುಡ್ಡ ಥರ ಅದೇ ನೋಡಿ, ನಾವು ಡ್ರೋನ್ ವ್ಯೂವಲ್ಲಿ ಈ ಜಾಗದಲ್ಲಿ ನಿಲ್ಲಿಸಿರೋದು. ಸೊ ಇದೇ ಜಾಗದಲ್ಲಿ ಗಾಡಿ ನಿಲ್ಲಿಸಿ ತೆಗೋತಾ ಇರೋದು. ಫೈನಲಿ ಹೇಳ್ದಂಗೆ ನಮ್ಮ ಒಂದು ಜಟಾಯು ಟೀಮಿಂದ ಅಸ್ಯೂರೆನ್ಸ್ ಏನು ಬೈ ಫೈನಲಿ ಡನ್ನು ಜಾಗ ಕರ್ಕೊಂಡ್ಬಂದ. ನೀವು ನೋಡ್ತಾ ಇದ್ದೀವಿ ವಿಡಿಯೋನ, ನೀವು ನನ್ನ ಟೈಮಲ್ಲಿ ನೋಡ್ತಾ ಇದ್ದೀರಿ. ಜೈ ಜೈ ನೋಡಿ, ರಿವರ್ಸ್ ವಾಟರ್ಫಾಲ್ ನೋಡಿ. ಓ ಸ್ವರ್ಗ ಗುರು, ಏನು ಹೇಳ. ಅವಾಗೆ ಹೋಗಿದ್ದು ನಾವು ಅಲ್ಲಿ ಮೇಲ್ಗಡೆ, ಈಗ ಇದೇ ಜಾಗದಿಂದ ನೋಡಿ ಬೆಟ್ಟದ ಪಕ್ಕದಲ್ಲಿರೋದು ಕಾಲು ವಾಟರ್ಫಾಲ್ಸು. ಮೈನು ಸೂಪರ್ ಆಗಿದೆ, ತುಂಬ ಡೇಂಜರ್ ಆಗಿದೆ, ಬಟ್ ತುಂಬ ರಿಸ್ಕಿಂದ ಬರಬೇಕು. ಆಟ ಆಡೋಕ್ಕೆಲ್ಲ ಹೋದರೆ ಪಕ್ಕ ಹೊಗೆನೆ. ಹೆಂಗಿದೆ ಸಖತ್ತು ನೋಮ್ಯಾಡಿಕ್ ಜಾಗ ಅಂತ ಹೇಳ್ಬೋದು. ಇಡೋಸ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬೇಕು. ಸುಮ್ಮನೆ ನೀವು ಕಮೆಂಟಲ್ಲಿ ನನಗೆ ಲೊಕೇಶನ್ ಕೊಡಿ ಅಂತ ಸುಖವಾಗಿ ಬರ್ಬೇಕಾದ್ರೆ ಎಷ್ಟು ಆಫ್ ರೋಡ್ ಎಲ್ಲ ಇದೆ ಅಂತ. ಸೊ ಇವತ್ತಿನ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಮ್ಮ ಟೀಮ್ನವ್ರು ಕೇಳೋಣ. ಹೆಂಗಿತ್ತು? ಸಖತ್ತಾಯ್ತು ಬೈ, ಒಳ್ಳೊಳ್ಳೆ ಫಾಲ್ಸ್ ನೋಡಿದ್ವಿ, ಒಳ್ಳೆ ಆಫ್ ರೋಡ್ ಆಯ್ತು, ಎಲ್ಲಾ ತರ ಆಯ್ತು. ಹಿಡನ್ ಪ್ಲೇಸ್ ಅಂತೂ ಸಖತ್ತಾಯ್ತು. ನೀವು? ತುಂಬಾ ಚೆನ್ನಾಗಿತ್ತು. ಈಗ ಸಾಕಾಗಿ ಹೇಳಿದ್ರು ನಾವು ಅದೇ ತುಂಬಾ ಚೆನ್ನಾಗಿತ್ತು. ಎಣ್ಣೆ ಹಾಕೋ ಅರ್ಜೆಂಟಲ್ಲಿ ಇದ್ದಾರೆ ಗೊತ್ತಾಯ್ತು. ಏನ್ ಕೇಳಿದ್ರು? ಸಖತ್ತಾಗಿತ್ತು. ಲಾಸ್ಟ್ ಅಲ್ಲಿ ಆಫ್ ರೋಡಿಂಗ್ ಮಾತ್ರ ನೋಡ್ರೆ ಹೇಳ್ಬೇಕು ಹೆಂಗಿತ್ತು? ಸಖತ್ತಾಗಿತ್ತು. ಸೊ ಸಖತ್ತಾಗಿತ್ತು. ಆಫ್ ರೋಡು ಮತ್ತೆ ಪ್ಲೇಸಸ್ ಒಳ್ಳೆ ಮಜಾ, ಸಖತ್ತಾಗಿತ್ತು. ನಾವು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ನಾವೇನು ಸಿಂಪಲ್ ಆಗಿ ಒಂದು ವಾಟರ್ ಫಾಲ್ಸ್ ಇರುತ್ತೆ ಅಂತ ಹೋದ್ರೆ ನಾಳೆ ಇನ್ನೂ ಇದೆ. ಅದೇ ಜಾಗದಲ್ಲಿ ಕೆಳಗಡೆ ಅಲ್ವಾ? ಅಲ್ಲೇ ಅದು ಮತ್ತೆ ಇನ್ನೂ ನಾಳೆ ಹೋಗೋದು ಜಾಗ ಬೇರೆ ಬೇರೆ ಜಾಗಗಳು. ಇನ್ನೂ 8 ದಿವಸ ಬೇರೆ ಬೇರೆ. ಒಂದು ನಾವು ಅನೌನ್ಸ್ ಮಾಡಿದಾಗ ಈ ವಿಡಿಯೋ ನೋಡ್ಕೊಂಡು ಅಪ್ಲೋಡ್ ಮಾಡ್ತೀವಲ್ಲ, ಅಯ್ಯೋ ನಾವು ಬರ್ತಿದ್ವಿ ಅಂತ ಇವತ್ತು ಅನ್ಕೋತಾರೆ. ಇವತ್ತು ಅನೌನ್ಸ್ ಮಾಡಿದಾಗ ಯಾರು ಅಷ್ಟೊಂದು ರಿಯಾಕ್ಟ್ ಮಾಡಿರಲ್ಲ. ಕೆಲವೊಮ್ಮೆ ಇಂಥ ನೋಡಿ ವರ್ಷಕ್ಕೆ ಒಂದೇ ರೈಡ್ ಇದು, ಇದೆಲ್ಲ ಮುಂದಿನ ವರ್ಷಕ್ಕೆ ಆಗ್ಬೇಕಿತ್ತು. ಒಂದೇ ವರ್ಷಕ್ಕೆ ಯಾರು ಡೈರೆಕ್ಟ್ ಬಂದು ಹೋಗ್ತೀವಿ ಅನ್ನೋಕ್ಕೂ ಪರ್ಮಿಷನ್ಸ್ ಇಲ್ಲ. ಇವೆಲ್ಲ ಟೈಮ್ ಬಂದಾಗ ಬಳಸ್ಕೊಂಡ್ಬಿಡ್ಬೇಕು. ನೋಡಿ ಒಂದು ವರ್ಷಕ್ಕೆ ಆಯ್ತು, ಈಗ ಬರ್ತೀನಿ. ಒಟ್ಟಲ್ಲಿ ನಮ್ದು ಜೊತೆನೂ ನೀವು ಒಂದು ಒಳ್ಳೆ ಮಹಾರಾಷ್ಟ್ರ ನೋಡ್ತಾ ಇದ್ದೀರಾ, ಖುಷಿ ಆಯ್ತು. ಸಖತ್ತಾಗಿದೆ. ಅನಿಲ್ ಹೆಂಗಿತ್ತಪ್ಪ? ಅದ್ರಲ್ಲಿ ನನ್ಗೆಂತೂ ಫುಲ್ ಸರ್ಟಿಫಿಕೇಶನ್. ಅದನ್ನೇ ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದು, ಫಸ್ಟ್ನೇ ಟ್ರಿಪ್ಪೇ, ಅದ್ರೊಳಗೆ ಮೊದಲನೇ ದಿನ ತುಂಬಾ ಖುಷಿ ಆಗಿದೆ. ಓಕೆ, ಅರುಣ್ ಅವ್ರು ಹೇಳ್ಬೇಕು, ಕಾಡ್ಗಲ್ ರೆಸಾರ್ಟ್ ಓನರ್ ಅವರು. ನಿಮ್ದು ಸರ್ವಿಸು, ನಮ್ದು ಸರ್ವಿಸು. ನಿಮ್ದು ರೆಸಾರ್ಟ್ ಸರ್ವಿಸು, ನಮ್ದು ಅಡ್ವೆಂಚರ್ ಸರ್ವಿಸ್ ಹೆಂಗಿತ್ತು? ಆಕ್ಚುಲಿ ಬ್ಯೂಟಿಫುಲ್ ಜಾಗಗಳು. ಈ ಜಾಗಗಳನ್ನೆಲ್ಲ ನಾವೆಲ್ಲ ನೋಡ್ಲೇಬೇಕು. ಏನೋ ಸುಮ್ಮನೆ ಕೇಳ್ತಿದ್ರಂತಲ್ಲ, ನಮ್ಮ ಸ್ಟೇಟ್ ಪಕ್ಕದಲ್ಲೇ ಅದು. ಆವಾಗ್ಲೂ ಅದೇ ಹೇಳಿದೆ, ಸ್ಟೇಟ್ ಪಕ್ಕದಲ್ಲಿರುವಂಥದ್ದು ಇಂಥ ಜಾಗಗಳನ್ನ ನಾವು ನೋಡಲಿಲ್ಲ ಅಂತಂದರೆ ಮತ್ತೆ ಇನ್ನೇನು ಕೊಟ್ಟಬೇಕು ನಾವೆಲ್ಲ. ಅಡ್ವೆಂಚರ್ ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಆಫ್ ರೋಡಿಂಗ್ ಅಂತೂ ಕ್ರೇಜಿ. ಅದನ್ನ ನಮ್ ಗೌಡ್ರು ನಿಮ್ಮ ಇದ್ರ ಆಕ್ಚುಲಿ ನಾನೇ ಬಹಳ ಕ್ಯೂರಿಯಸ್ ಆಗಿದ್ದೀನಿ. ಆಫ್ ರೋಡಿಂಗ್ ಹೆಂಗ್ ಮಾಡಿದೀವಿ ಅದ್ ನೋಡ್ಬೇಕು, ನಾನೇ ಕ್ಯೂರಿಯಸ್ ಆಗಿದ್ದೀನಿ. ಬರುತ್ತೆ ವಾಚ್, ನೀವು ಲಾಗ್ ಮಾಡಿ. ಸರಿ, ನಾನು ಹಿಂಗ್ ಇರ್ಬೇಕಾದ್ರೆ ಮಾಡೋದ ಒಂಚೂರು ಎಲ್ಲ ರೆಡಿ ಆದ್ಮೇಲೆ. ಯಾಕೆ ಏನಾಯ್ತು ಇದ್ರ ತೋರ್ಸೋಣ. ಇವತ್ತು ನಿಮ್ ಕೈ ರುಚಿಯಿಂದ ಇವತ್ತು ಚಿಕನ್ ಮಾಡಿಸ್ತಿದ್ದೀರಲ್ಲ ಮಹಾರಾಷ್ಟ್ರದಲ್ಲಿ, ಇವತ್ತು ಒಳ್ಳೆ ಅಡುಗೆ ಮಾಡ್ಕೊಡ್ತಾರೆ ಅರುಣ್ ಅವರು. ಸೂಪರ್ ರೋಡ್, ಹಿಂದೆಗಡೆ ಬ್ಯಾಕ್ ರೋಡ್ ಹಿಂಗಿದೆ, ಲೈಟಿಂಗ್ಸು. ಅಭಿ ನೀನು ಹೇಳಬೇಕು, ನಾವೇ ಗೊತ್ತು ಮಾಡೋದು, ಬಟ್ ಆದರೆ ನಿಮ್ಗೆ ಈ ಜಾಗ ಹೊಸದು, ಮಹಾರಾಷ್ಟ್ರ ನೀನು ಫಸ್ಟ್ ಟೈಮ್ ಬರ್ತಾ ಇರೋದು.
ನಿಮ್ಮ ಅಭಿಮಾನಿಯಲ್ಲಿ ಫೀಮೇಲ್ಸ್ ಇದಾರೆ ಮೇಲ್ಸ್ ಇದಾರೆ ಎಲ್ಲ ಏನ್ ಮಾತಾಡ್ತಿದ್ದೀರಿ ಇದು? ಹೇಳ್ದೆ ಬರೀ ಮೇಲ್ ಹಾಕೊಂಡು ಹೋಯ್ತು ನಮ್ಗೆಲ್ಲ ಅಂದ್ರೆ ಗಿರಿ ಅವ್ರಿಗೆ ಹೇಳಿ ದಯವಿಟ್ಟು ನಾವೆಲ್ಲ ಏನು ಪ್ರಾಬ್ಲಮ್ ಕೊಡಲ್ಲ, ನಾವು ನಮ್ಮ ಕಪಲ್ ಜೊತೆ ಬರ್ತೀವಿ. ಅಲ್ಲ ನಾನ್ ಕೇಳ್ತಿರೋದು ಬೇರೆ, ನೀನ್ ಹೇಳ್ತಿರೋದು ತುಂಬಾ ಚೆನ್ನಾಗಿದೆ, ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಏನ್ ಸ್ಟಾರ್ಟ್ ಮಾಡ್ಬೇಕು? ಫೀಮೇಲ್ಸ್ ನ ಆಡ್ ಮಾಡ್ಬೇಕಂತೆ ಯಾರು ಹೇಳ್ತಾ ಇರೋದು? ಕಮೆಂಟ್ ಮಾಡ್ತಾರೆ. ಬೈ ಈ ಫೀಮೇಲ್ಸ್ ಎಲ್ಲ ಹಾಕೊಂಡು ಹಿಂಗಿಲ್ಲ ಅಡ್ವೆಂಚರ್ ಮಾಡಕತ್ತದ ಬೈ. ನೋಡ್ರಿ ಹೇಳಿ ಗೌಡ್ರಿ ಏನು ಅಂತ. ಇವ್ನು ಬಾಯ್ ಬಿಟ್ರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾರೆ ಗೌಡ್ರೆ, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ರಿವ್ಯೂ ಕೊಡು ಅಂತ ನಾನೇನು ರಿವ್ಯೂ ಕೊಡ, ಆಫರ್ ಚೆನ್ನಾಗಿತ್ತು. ಗೊತ್ತು ನಾವು ನಂಗೆ ಗೊತ್ತು ನೀನ್, ಬಟ್ ಮಹಾರಾಷ್ಟ್ರ ಬಂದಿರ್ಲಿಲ್ವಲ್ಲ? ಬಂದಿದ್ದೀನಿ ಮಹಾರಾಷ್ಟ್ರ. ಎಲ್ಲಿ ಬಂದಿದ್ದೆ? ಯಾಕೆ ಬಂದಿಲ್ಲ? ಅದೇ ಎಲ್ಲಿ ಮಹಾರಾಷ್ಟ್ರ ಎಲ್ಲ ಬಂದಿದ್ದೀನಿ. ಅದೇ ಹೇಳು ಎಲ್ಲಿ? ಆಮೇಲೆ ಆಮೇಲೆ ಇನ್ಯಾವುದು ಇನ್ನೆಲ್ಲ ಹೋಗಿದ್ದೋಣ ನಾವು. ಏನ್ ಮಾಡಿದ್ಯಾ ಸೋಲಾಪುರದೊಳಗೆ? ಬಂದ್ಬಿಟ್ಟು ಮಿಸಲ್ ಪಾವ್ ತಿಂದಿದ್ದೀನಿ, ಪಾವ್ ಬಜಿ. ಅಲ್ಲ ಮಿಸಲ್ ಪಾವ್ ತಿನ್ನಕ್ ಸೋಲಾಪುರಕ್ಕೆ ಬಂದಿದ್ದ. ಏನ್ ಹೇಳ್ತಾ ಇದ್ದೀರ ನಂಗೆ ಅರ್ಥ ಆಗ್ತಿಲ್ಲ. ಯಾಕೋ ಸೈಕಾಗ್ಬಿಟ್ಟಿದ್ದೀರಿ ಇದು. ನಾನು ಚೆನ್ನಾಗಿದೆ ಅಂತ ಕೇಳಿದ್ರೆ ಹುಡುಗಿರ್ ಕರೀತೀರಾ. ಲೆಕ್ಕ ಹಾಕಿದಷ್ಟು ಫಾಲ್ಸ್ಗಳು ಕಾಣಿಸಿದ್ವು. ಇಲ್ಲಿಂದ ಮಾಡಿ ಲೆಕ್ಕ ಹಾಕಿದಷ್ಟು ಫಾಲ್ಸ್ಗಳು ಎಲ್ಲ ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಅದನ್ನೇ ಈಗ ನಮ್ಮ ಜೊತೆಲಿ ನೀವು ನಮ್ಮ ಟೀಮ್ ಆರ್ಗನೈಸರ್ ಗೊತ್ತು, ಬಟ್ ನಿನಗೆ ಈ ಮಹಾರಾಷ್ಟ್ರ ಅಡ್ವೆಂಚರ್ ಹೆಂಗಿತ್ತು ಅಂತ ನಾನು ಹೇಳಿದ್ದು. ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಲೋಕಲ್ ಅಲ್ಲಿ ಮಾಡೋದು ನಿಂಗೆ ಗೊತ್ತು, ನಾವೆಲ್ಲ ಜೊತೆಲೆ ನಾವೇ ಆರ್ಗನೈಸರ್ ಆಗಿ. ಐಡನ್ ಸ್ಪಾಟ್ ಹೆಂಗಿತ್ತು? ಅವೆಲ್ಲ ಅದೇ ಹೇಳ್ತಲ್ಲ, ಕರ್ನಾಟಕದಲ್ಲಿ ಏನಂದ್ರೆ ಒಬ್ರು ಸತ್ತೋಗ್ಬಿಟ್ರೆ ಒಂದ್ 6 ತಿಂಗಳು ಕ್ಲೋಸ್ ಮಾಡ್ಬಿಡ್ತಾರೆ. ಇಲ್ಲಿ ನೋಡಿ, ದಿನ ಒಬ್ರು ಸತ್ರು ಕ್ಲೋಸ್ ಮಾಡಲ್ಲ, ಸಾಯ್ತಾನೆ. ಇಲ್ಲಿ 50 ರೂಪಾಯಿ ಟಿಕೆಟ್ ತಗೊಂಡು ಹೋಗಿ ಸಾಯಿ ಅಂತಾರೆ. ಅಷ್ಟೇ, ಅವ್ರ ಜವಾಬ್ದಾರಿ. ನೋಡಿದ್ರಲ್ಲ ಎಷ್ಟು ರಿಸ್ಕ್ ಇದೆ. ಆಗಿದ್ರೆ ನಾನು ಬರ್ತೀನಿ ಮಾಡ್ಕೊಂಡು ಆ ಹೋಗ್ತೀನಿ. ಕಾಲು ವಾಟರ್ ಫಾಲ್ಸ್ ಅಲ್ಲಿ ಒಂದು ಫೆನ್ಸಿಂಗ್ ಹಾಕಿಲ್ಲ. ಅದೇ ನಮ್ಮ ಕಡೆಯಲ್ಲಿ ಏನು ಮಾಡಿದ್ರು ಅಲ್ಲಿ ಜಾಗದಲ್ಲಿ ಇದೆ ಕ್ಲೋಸ್ ಅಷ್ಟೇ ಅದು. ಸೊ ಏನಕ್ಕೆ ಅಂದ್ರೆ ನಮ್ಮ ಕರ್ನಾಟಕ ಟೂರಿಸಮ್ ಇದನ್ನ ಈಗ ಗಮನಕ್ಕೆ ತಗೋತಾ ಇಲ್ಲ. ಸೊ ಸಾಯ್ಲಿ ಅಂತ ನಾವು ಕೇಳ್ತಾ ಇಲ್ಲ, ಒಳ್ಳೆ ಸೇಫ್ಟಿಯಿಂದ ಮೆಜರ್ಮೆಂಟ್. ಇಲ್ಲಿ ನೋಡಿ, ಇವಾಗ ನಾವು ಹೋಗಿದ್ದಲ್ಲ ಎಡ್ಜಸ್ಟ್ ಸ್ಪಾಟು, ಒಂದು ಕಲ್ಲಿಲ್ಲ, ಒಂದು ಫೆನ್ಸಿಂಗ್ ಇಲ್ಲ, ನೋಡಿದ್ರಲ್ಲ. ಸೊ ಇದೇನೆ ಒಂದು ಸ್ಟೇಟಿಂದ ಒಂದು ಸ್ಟೇಟ್ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ ಇದೇನೆ. ಇಲ್ಲೇ ಬಿಡಿ, ಇವತ್ತು ಎಲ್ಲ ಪಾರ್ಟಿಗೆ ರೆಡಿ ಆಗ್ತಾರೆ, ಮೂಡಲ್ಲಿದ್ದಾರೆ, ಎಲ್ಲ ಅಡುಗೆ ಮಾಡ್ತಾರೆ. ಸೂಪರ್ ನೋಡ. ಸೊ ಫೈನಲಿ ನಾವು ನೆನ್ನೆ ಮಾಡಿದಂಥ ಸ್ಟೇಗೆ ಬ್ಯಾಕ್ ಟು ಸ್ಟೇಗೆ ಬಂದಿದ್ದೀವಿ. ಇವತ್ತು ನಾವು ಸ್ಟೇ ಮಾಡಿದ್ದು ಅಂದರೆ ನೆನ್ನೆ ಬೇರೆ ರೂಮ್ ಕೊಟ್ಟಿದ್ರು. ಇವಾಗ ನೋಡಿ ಇಲ್ಲಿ ಒಂಥರ ಇದು ರೆಸಾರ್ಟ್ ಇದು ಆ್ಯಕ್ಚುಲಿ, ಬಟ್ ಇಲ್ಲೆಲ್ಲ ಬೇರೆ ಥರ ಕಾನ್ಸೆಪ್ಟ್ ರೆಸಾರ್ಟು. ನಮಗೆ ಇಲ್ಲಿ ಸ್ಟೇ ಕೊಟ್ಟವ್ರೆ. ಇಲ್ಲಿ 3 ರೂಮ್ ತೊಗೊಂಡಿದ್ದೀವಿ. ಇಲ್ಲೇ ಇವತ್ತು ನೈಟ್ ಪಾರ್ಟಿ ಮಾಡೋಣ ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಓನರ್ ಇವರು ಭಯ್ಯಾ, ತುಮಾರ ನಾಮ್ ಕ್ಯಾ? ಮಿಲಿಂದ ಶೇರ್ಕರ್. ಸೂಪರ್, ಇವ್ರದ್ದೇ ಓನರ್ ಇದು. ಸೂಪರ್. ಓಕೆ, ಸೊ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು, ಟ್ರೆಕ್ಕಿಂಗು ಮತ್ತು ಆಫ್ ರೋಡ್ ಎಲ್ಲ ಮಾಡ್ಕೊಂಡ್ಬಂದು ಇವತ್ತಿನ ಡೇನ ಎಂಡ್ ಮಾಡ್ತಾಯಿದ್ದೀವಿ. ಮತ್ತೊಂದು ಲಾಗಲ್ಲಿ ಸಿಗೋಣ. ನಾಳೆಯಿಂದ ಇನ್ನೂ ಟ್ರೆಕ್ಕಿಂಗ್ ಇದೆ, ಇನ್ನೂ ವಾಟರ್ ಫಾಲ್ಸ್ಗಳಿದೆ. ಪಾಸ್ ಮಾಡ್ತಾರೆ, ನಿಮಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಮಹಾರಾಷ್ಟ್ರ